ಕರ್ನಾಟಕಕ್ಕೆ ಜಲಾಘಾತ ಎದುರಾಗಿದೆ ವೀಕ್ಷಕರೇ. ಇನ್ನೊಂದು ಸಲ ಬರ ಎಳೆಯುವ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಲಾಗಿದೆ. ಒಂದು ಕಡೆ ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ, ಮಗದೊಂದು ಕಡೆ ಕಾವೇರಿಯ ಜಲಸಮರದಲ್ಲಿ ರಾಜ್ಯಕ್ಕೆ ಮತ್ತೆ ಅನ್ಯಾಯ ಆಗಿದೆ. ಸಿಡಬ್ಲ್ಯೂಆರ್ಸಿ ಬಳಿಕ ಸಿಡಬ್ಲ್ಯೂಎಂಎ ಕರ್ನಾಟಕಕ್ಕೆ ಬರೆಯನ್ನು ಎಳೆದಿದೆ. ಕಾವೇರಿಯ ವಿಚಾರದಲ್ಲಿ ಕರ್ನಾಟಕಕ್ಕೆ ಆಘಾತಕಾರಿಯಾಗಿರ್ತಕ್ಕಂಥ ಸುದ್ದಿ ಬಂದಿದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಆದೇಶವನ್ನ ಕೊಟ್ಟಿದೆ. ಸಿಡಬ್ಲ್ಯೂಆರ್ಸಿ ಏನು ಆದೇಶವನ್ನ ಕೊಟ್ಟಿತ್ತು, ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನು ಹರಿಸುವಂತೆ 15 ದಿನಗಳ ಕಾಲ, ಆ ಮೂಲಕ 4 TMC ನೀರನ್ನು ತಮಿಳುನಾಡಿಗೆ ಕೊಡಿ ಅಂತ ಹೇಳಿತ್ತು. ಅದೇ ಆದೇಶವನ್ನ ಸಿಡಬ್ಲ್ಯೂಎಂಎಯು ಸಹ ಎತ್ತಿ ಹಿಡಿಯೋದರ ಮೂಲಕ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ. ಒಂದು ಕಡೆ ರಾಜ್ಯದಲ್ಲಿ ಬರ, ಮಗದೊಂದು ಕಡೆ ಕಾವೇರಿ ಜಲಾನಯನ ವ್ಯಾಪ್ತಿಯ ಎಲ್ಲ ಜಲಾಶಯಗಳು ಬರಿದಾಗಿದೆ. ಕುಡಿಯೋದಿಕ್ಕೆ ಮಾತ್ರ ನೀರನ್ನು ಇಟ್ಕೊಂಡಿದ್ದೀವಿ. ನಾವು ಮುಂದಿನ ಬೇಸಿಗೆ ಕಾಲವನ್ನು ಯಾವ ರೀತಿಗೆ ಎದುರಿಸಬೇಕು ಅನ್ನೋದು ನಮಗೆ ದಿಕ್ಕೆ ತೋಚಿದಂತಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬರಗಾಲದಿಂದ ತತ್ತರಿಸಿರುವಂತಹ ರಾಜ್ಯಕ್ಕೆ ಮತ್ತೆ ಶಾಕ್. ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಬಿಡಲೇಬೇಕು. 15 ದಿನಗಳಲ್ಲಿ 4 TMC ನೀರನ್ನು ಕೊಡಬೇಕು ಅಂತ ಸಿಡಬ್ಲ್ಯೂಎಂಎ ಆದೇಶವನ್ನು ಕೊಟ್ಟಿದೆ. ನಿನ್ನೆ ಸಿಡಬ್ಲ್ಯೂಆರ್ಸಿ ಕೊಟ್ಟಂತ ಆದೇಶವನ್ನೇ ಎತ್ತಿ ಹಿಡಿದಿದೆ ಸಿಡಬ್ಲ್ಯೂಎಂಎ. ಬರಗಾಲದಿಂದ ತತ್ತರಿಸಿರುವಂತಹ ರಾಜ್ಯಕ್ಕೆ ಶಾಕ್ ಮೇಲೆ ಶಾಕ್. ನಮಗೆ ವಿಶ್ವಾಸವೇ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕ ಅನ್ನುವ ರಾಜ್ಯ ಇದೆ ಅನ್ನೋದನ್ನೇ ಈ ಸಿಡಬ್ಲ್ಯೂಎಂಎ ಮರ್ತಿದೆ ಅನ್ನೋದು ನಮಗೆ ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕೆ ಅಂದ್ರೆ ಇಷ್ಟು ದಿನಗಳ ಕಾಲದ ಹೋರಾಟ, ಮಗದೊಂದು ಕಡೆ ಸ್ವತಃ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನು ಮಾಡಿದ್ರು. ಆದರೆ ಆ ಪಾದಯಾತ್ರೆ ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ಪಾದಯಾತ್ರೆಯ ಫಲಶ್ರುತಿ, ಅದರ ರಿಸಲ್ಟ್ ಏನು ಅನ್ನುವಂಥದ್ದು ಇನ್ನೂ ಸಹ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಏತನ್ಮಧ್ಯೆ ಶ್ರೀರಂಗಪಟ್ಟಣದ ಕಾವೇರಿ ನದಿಗೆ ರೈತರು ಇವತ್ತು ಇಳಿದಿದ್ದಾರೆ. ರೈತರ ಪರಿಸ್ಥಿತಿ ಇವತ್ತು ನೋಡ್ಲಿಕ್ಕೆ ನಿಜಕ್ಕೂ ಸಹ ಬೇಸರ ಆಗ್ತಾ ಇದೆ ವೀಕ್ಷಕರೇ. ಕಣ್ಣೀರಿನಲ್ಲಿ ಕೈ ತೊಳಿಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಅನ್ನದಾತರದ್ದು. ಒಂದ್ ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೃಷಿಗೆ ನಾವು ನೀರು ಕೊಡಕ್ಕಾಗೋದಿಲ್ಲ, ಬಿತ್ತನೆ ಕಾರ್ಯ ಮಾಡಬೇಡಿ ಅಂತ ಹೇಳ್ತಾರೆ. ಮಗದೊಂದು ಕಡೆ ಕುಡಿಯೋದಕ್ಕೋಸ್ಕರ ಮಾತ್ರ ನಾವು ನೀರನ್ನು ಇಟ್ಕೊಂಡಿದ್ದೀವಿ. ಇದೆಲ್ಲದರ ನಡುವೆ ಈಗ ಇರೋ ನೀರನ್ನು ಸಹ, ಕುಡಿಯೋದಕ್ಕೆ ಇಟ್ಕೊಂಡಿರ್ತಕ್ಕಂಥ ನೀರನ್ನು ತಮಿಳುನಾಡಿಗೆ ಹರಿಸಿ ಅನ್ನುವಂಥ ಒಂದು ಆದೇಶ ಇದೆಯಲ್ಲ, ಇದು ನಿಜಕ್ಕೂ ಸಹ ಕರ್ನಾಟಕಕ್ಕೆ ಮರಣ ಶಾಸನ. ಮೇಲಿಂದ ಮೇಲೆ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅತಿ ದೊಡ್ಡ ಅನ್ಯಾಯ. ಬೆಂಗಳೂರಿಗರು ದಯವಿಟ್ಟು ಇದ್ರ ವಿಚಾರವಾಗಿ ಧ್ವನಿ ಎತ್ತಬೇಕು. ಯಾಕೆಂದ್ರೆ ಕಾವೇರಿ ನೀರನ್ನ ಹೆಚ್ಚಾಗಿ ಕುಡಿತಾ ಇರ್ತಕ್ಕಂಥದ್ದೇ ನಾವು ಬೆಂಗಳೂರಿಗರು. ನಾವು ಧ್ವನಿ ಎತ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದೇ ಒಂದು ಹನಿ ನೀರು ಬೆಂಗಳೂರಿಗೆ ಸಿಗೋದಿಲ್ಲ ಕುಡಿಯೋದಿಕ್ಕೆ. राज्य सरकार के राज्य सरकार के राज्य सरकार के ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಈಗ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಇದ್ದಂತ ಎಲ್ಲ ನಂಬಿಕೆಗಳು ಸಹ ನಮಗೆ ಹುಸಿ ಆಗ್ತಾ ಇದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕ ಇದೆ ಅನ್ನೋದನ್ನು ಸಹ ಸಿಡಬ್ಲ್ಯೂಎಂಎ ಎಲ್ಲೋ ಒಂದ್ ಕಡೆ ಮರ್ತಂತೆ ಕಾಣಿಸ್ತಾ ಇದೆ. ಕುಡಿಯೋದಕ್ಕೆ ಇದ್ದಂತ ನೀರನ್ನ ತಮಿಳುನಾಡಿಗೆ ಬಿಡಿ ಅಂತ ಕೊಟ್ಟಿರ್ತಕ್ಕಂಥ ಆದೇಶ ನಿಜಕ್ಕೂ ಸಹ ಕರ್ನಾಟಕಕ್ಕೆ ಮರಣ ಶಾಸನ. ಯಾವ ರೀತಿಯಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ರೈತರು ಏನು ಹೇಳ್ತಾ ಇದ್ದಾರೆ, ಡೀಟೇಲ್ಸ್ ಕೊಡೋದಾದ್ರೆ. ಶಿವಶಂಕರ್, ಇವತ್ತು ಕರ್ನಾಟಕದ ಪಾಲಿಗೆ ಕರಾಳ ದಿನ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಅತಿ ತೀವ್ರವಾದಂಥ ಒಂದು ಬರಗಾಲ ಎದುರಾಗಿದೆ. ಮಳೆ ಬೆಳೆ ಇಲ್ಲ, ಜನಜಾನುವಾರುಗಳು ತತ್ತರಿಸ್ತಾ ಇದ್ದಾವೆ. ಕುಡಿಯೋ ನೀರಿಗೂ ಕೂಡ ಆಕಾರ ಉಂಟಾಗುವಂಥ ಒಂದು ಮುನ್ಸೂಚನೆ ಇದೀಗ ರಾಜ್ಯದಲ್ಲಿ ಕಂಡುಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಾವೇರಿ ಕಣಿವೆಯ ಭಾಗದ ಒಡನಾಡಿಯಾಗಿರ್ತಕ್ಕಂಥ ಜೀವನಾಡಿಯಾಗಿರ್ತಕ್ಕಂಥ ಕಾವೇರಿ ಏನು KRS ಜಲಾಶಯದಿಂದ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅನ್ನುವಂಥ ನಿಟ್ಟಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಏನು
ಒಂದು ತೀರ್ಪನ್ನು ಕೊಟ್ಟಿತ್ತು. ಅದೇ ತೀರ್ಪನ್ನು ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೀಗ ಕರ್ನಾಟಕದಲ್ಲಿರ್ತಕ್ಕಂಥ ಕಾವೇರಿ ಕಣಿವೆ ಭಾಗದ ಜನರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಆತಂಕ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ ಬರಗಾಲ ಎದುರಾದಂಥ ಹಿನ್ನೆಲೆಯಲ್ಲಿ ಜಲಾಶಯದಲ್ಲಿ ನೀರಿನ ಕೊರತೆ ಉಂಟಾದಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ನೀರಾವರಿ ಆಧಾರಿತ ಬೆಳೆಗಳನ್ನು ಬೆಳೆಗಳನ್ನು ಹಾಕಬೇಡಿ ಅನ್ನುವಂಥ ನಿಟ್ಟಲ್ಲಿ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಅಷ್ಟೇ ಅಲ್ಲ, ಇದೀಗ ಕುಡಿಯುವ ನೀರಿಗೆ ಏನು ಕಾವೇರಿ ಕಣಿವೆ ಭಾಗದಲ್ಲಿರ್ತಕ್ಕಂಥ ಒಂದಷ್ಟು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಬೆಂಗಳೂರು ನಗರ ಪ್ರದೇಶವನ್ನು ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ಏನು ಡೆಸ್ಟೋರೇಜ್ ಏನಂತ ಇದೆ KRS ಜಲಾಶಯದಲ್ಲಿ. ಸೊ ಹೀಗಾಗಿ ಆ ಒಂದು ಜಲಾಶಯದಲ್ಲಿರ್ತಕ್ಕಂಥ ನೀರನ್ನು ಕೂಡ ಕುಡಿಯೋ ನೀರಿಗೆ ಮಾತ್ರ ಮೀಸಲಿಡೋದಕ್ಕೆ ಕೂಡ ಚಿಂತನೆಯನ್ನು ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿತ್ತು. ಆದರೆ ಇದೆಲ್ಲದಕ್ಕೂ ಕೂಡ ಒಂದು ರೀತಿ ಏನು ಮರಣ ಶಾಸನ ಬರೆದಂತೆ ಇದೀಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಈಗಷ್ಟೇ ಒಂದು ತೀರ್ಪನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಮಳೆ ಇರಲಿ, ಮಳೆಗಾಲ ಏನು ಬರ ಇರಲಿ, ಏನು ಅವ್ರಿಗೆ ಸಲ್ಲಬೇಕಾದಂಥ ನೀರನ್ನು ಅವರಿಗೆ ಕೊಟ್ಬಿಡಿ ಎನ್ನುವಂಥ ನಿಟ್ಟಲ್ಲಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಸೊ ಇದೀಗ ಈ ಒಂದು ಆದೇಶ ಹೊರಬೀಳುತ್ತಿದ್ದಂತೆ ಇದೀಗ ಕಾವೇರಿ ಕಣಿವೆ ಭಾಗದಲ್ಲಿರ್ತಕ್ಕಂಥ ಮಂಡ್ಯ, ಮೈಸೂರು, ತುಮಕೂರು, ರಾಮನಗರ ಭಾಗದಲ್ಲಿ ಹೋರಾಟ ತೀವ್ರಗೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ಜೀವನಾಡಿಯಾಗಿರ್ತಕ್ಕಂಥ KRS ಜಲಾಶಯದಿಂದ ಪ್ರತಿನಿತ್ಯ 3.5 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದೇ ಆಗಿದ್ದಲ್ಲಿ ಡೆಸ್ಟೋರೇಜ್ ಹಂತದಲ್ಲಿರ್ತಕ್ಕಂಥ ಏನು KRS ಜಲಾಶಯ ಇದೀಗ ಬರದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಮಂಡ್ಯ, ಮೈಸೂರು, ತುಮಕೂರು ಸೇರಿದಂತೆ ಏನು ಬೆಂಗಳೂರಿನಲ್ಲಿ ಎಸ್ಪೆಷಲಿ ಬೆಂಗಳೂರು ಭಾಗದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗುತ್ತೆ. ಕುಡಿಯೋ ನೀರು ಕೂಡ ಪರಿತಪಿಸುವಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಮಳೆ ಇಲ್ಲ, ಬೆಳೆ ಇಲ್ಲ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀರನ್ನು ಬಿಟ್ಟರೆ ಹೇಗೆ ಅನ್ನುವಂಥ ನಿಟ್ಟಲ್ಲಿ ಆಕ್ರೋಶಗೊಂಡಿರ್ತಕ್ಕಂಥ ಇದೀಗ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದಿರ್ತಕ್ಕಂಥದ್ದು. ಹೀಗಾಗಿಯೇ ಹೋರಾಟದ ಕಿಚ್ಚು ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ರೀತಿ ನುಂಗಲಾರದ ತುತ್ತು ಆಗಿ ಪರಿಣಮಿಸಿರ್ತಕ್ಕಂಥದ್ದು. ಈ ಒಂದು ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಿಭಾಯಿಸುತ್ತೆ ಅನ್ನುವಂಥದ್ದೇ ಒಂದು ರೀತಿ ಕುತೂಹಲ. ಯಾಕಂತ ಹೇಳಿದ್ರೆ ಈ ಒಂದು ವಿಚಾರವನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕು, ಇಲ್ಲವೇ ನೀರನ್ನು ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಂಡೀಷನ್ ಆಗಿ ಹೇಳ್ಬೇಕಾಗುತ್ತೆ. ಆದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವೇ ಈ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದು ರೀತಿ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ. ಸೊ ಹೀಗಾಗಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಗೃಹ ಕಚೇರಿ ಕೃಷ್ಣದಲ್ಲಿ ಸರ್ವಪಕ್ಷ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ಪಕ್ಷದವ್ರಿಗೂ ಕೂಡ ಅಂದರೆ ವಿರೋಧ ಪಕ್ಷದ ನಾಯಕರುಗಳು ಮತ್ತೊಂದು ಕಡೆಗೆ 3 ಪಕ್ಷಗಳ ನಾಯಕರುಗಳಿಗೆ ಪಕ್ಷದ ರಾಜ್ಯಾಧ್ಯಕ್ಷಗಳು ಕೂಡ ಆಹ್ವಾನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಎಸ್ಪೆಷಲಿ ಮಂಡ್ಯ, ಮೈಸೂರು, ಕಾವೇರಿ ಕಣಿವೆ ಭಾಗದ ಜನಪ್ರತಿನಿಧಿಗಳು ಕೂಡ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮುಂದಿನ ನಡೆಯನ್ನು ಹೇಗಿರಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ವೇಳೆ ಏನು ಕೋರ್ಟ್ ಮೊರೆ ಹೋಗ್ಬೇಕಾಗುತ್ತಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮನ್ವಯತೆಯಿಂದ ಏನಾದರೂ ತಮಿಳುನಾಡು ಮುಖ್ಯಮಂತ್ರಿಗಳ ಜೊತೆ ಏನಾದರೂ ಸಮನ್ವಯತೆಯನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ಲಾನನ್ನು ಮಾಡ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಮಾಡುವಂಥ ಒಂದು ಸಾಧ್ಯತೆಗಳಿದೆ. ಇದೇ ವಿಚಾರವಾಗಿ ಕೆಲವೇ ಕ್ಷಣಗಳ ಹಿಂದಷ್ಟೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ನವದೆಹಲಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಭಾನುವಾರ ನಾನು ಈ ಸಂಬಂಧಪಟ್ಟಂತೆ ಸರ್ವಪಕ್ಷ ಸಭೆಯನ್ನು ಕರೆದಿದ್ದೀನಿ, ಆ ಒಂದು ಸಭೆಗೆ ಎಲ್ಲ ಪಕ್ಷದವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೆ, ಅಲ್ಲಿ ಚರ್ಚೆಯನ್ನು ಮಾಡಲಿ, ಒಂದು 3 ಪಕ್ಷದವರು ಸಭೆಯನ್ನು ಮಾಡಲಿ ಅನ್ನುವಂಥ ನಿಟ್ಟಲ್ಲಿ ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇದೇ ವಿಚಾರವಾಗಿ ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡಿರ್ತಕ್ಕಂಥ BJP ಸಂಸದರ ನಿಯೋಗ ಈ ಒಂದು ಏನು CWC RC ಏನು ಆದೇಶವನ್ನು ಕೊಟ್ಟಿದೆ, ಈ ಆದೇಶವನ್ನ ಜಾರಿ ಮಾಡುವಂತ ಒಂದು ನಿಟ್ಟಲ್ಲಿ ಒತ್ತಡವನ್ನ ಏರ್ಬೇಡಿ ಅನ್ನುವಂತ ಒಂದು ನಿಟ್ಟಲ್ಲಿ ಕೂಡ ಮನವಿಯನ್ನ ಮಾಡಿದ್ದಾರೆ. ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ಈಗ ಮಂಡ್ಯದಿಂದ ನಮ್ಮ ಪ್ರತಿನಿಧಿ ರವಿ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ರವಿ, ಈಗ ಸದ್ಯ ಅಲ್ಲಿ ಯಾವ ರೀತಿಯಾಗಿ ಹೋರಾಟ ಹೆಚ್ಚಾಗ್ತಾ ಇದೆ, ತೀವ್ರಗೊಳ್ತಾ ಇದೆ, ಅನ್ನದಾತರು ಏನು ಹೇಳ್ತಾ ಇದ್ದಾರೆ, ಮುಂದಿನ ಹೋರಾಟ ಯಾವ ರೀತಿಯಾಗಿ ಇರುತ್ತಂತೆ, ಮಂಡ್ಯದಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ? ಶಿವಶಂಕರ್, ಏನು ಕಾವೇರಿ ನೀರು ನಿರ್ವಹಣಾ ಮಂಡಳಿ ಮತ್ತು ನೀರು ನಿರ್ವಹಣಾ ಪ್ರಾಧಿಕಾರ ಎರಡರಲ್ಲೂ ರಾಜ್ಯಕ್ಕೆ ಹಿನ್ನಡೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ನೀರನ್ನು ಬಿಡಲೇಬೇಕಾದಂಥ ಒಂದು ಸಂದರ್ಭ ಎದುರಾಗಿದೆ. ಆದರೆ ಅದಕ್ಕೆ ಮೊದಲು ಕಾನೂನು ತಜ್ಞರ ಸಲಹೆ ಏನಾದರೂ ಪಡೀತಾರ ಅಂತಕ್ಕಂಥದ್ದು ಕೂಡ ಅಷ್ಟೇ ಒಂದು ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಆದರೆ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳು ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು, ಪ್ರಾಧಿಕಾರ ಕೊಟ್ಟಿರ್ತಕ್ಕಂಥ ಸೂಚನೆಯನ್ನು ಪಾಲನೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ತಮ್ಮ ಹೋರಾಟವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಇವತ್ತು ಏನು 2ನೇ ಬಾರಿಗೆ ರಾಜ್ಯಕ್ಕೆ ಸೂಚನೆ ಬರ್ತಿದ್ದಂಗೆ ಮಂಡ್ಯದಲ್ಲಿ ಆಕ್ರೋಶ ಭುಗಿಲೆದಿದೆ. ಈಗ ಮಂಡ್ಯ ಸಿಟಿನಲ್ಲಿ ಒಂದಷ್ಟು ಕನ್ನಡ ಪರ ಸಂಘಟನೆಯವರು ಪ್ರತಿಭಟನೆ ಮಾಡಿದ್ರು, ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಿಕ್ಕೆ ಮುಂದಾದರು. ಆ ಟೈಮ್ನಲ್ಲಿ ಪೊಲೀಸ್ನವರು ಟೈರ್ನ